ಎಲ್ಲ ಪ್ರಜಾವಾಣಿಯ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಹಾಗೆ ನಿಮ್ಮೆಲ್ಲರಿಗೂ ಸಹ ಪರಾಭವ ನಾಮ ಸಂವತ್ಸರದ ಯುಗಾದಿಯ ಶುಭಾಶಯಗಳು. ಈ ಯುಗಾದಿ ನಿಮಗೆ ಒಳಿತನ್ನು ತರಲಿ ಹಾಗೂ ಸಂತಸ ಮತ್ತು ನಿಮ್ಮ ಬಯಕೆಗಳನ್ನು ಈಡೇರಿಸಲಿ ಅಂತ ಪ್ರಾರ್ಥಿಸುತ್ತಾ ಈ ಪರಾಭವ ನಾಮ ಸಂವತ್ಸರದ ಯುಗಾದಿ ಭವಿಷ್ಯವನ್ನು ತಿಳಿಯುವ ಪ್ರಯತ್ನ ಮಾಡೋಣ. ಮೊದಲಿಗೆ ಯುಗಾದಿ ಅಂದ್ರೇನು ಅಂತ ತಿಳ್ಕೊಳ್ಳೋಣ. ಯುಗಾದಿ ಅಂದರೆ ನಮ್ಮ ಧಾರ್ಮಿಕ ಆಚರಣೆಯ ಒಂದು ಹಬ್ಬ. ಹಾಗಾದರೂ ಸಹ ಇದು ನಮ್ಮ ಯುಗದ ಆರಂಭ, ಅಂದರೆ ನಮ್ಮ ಹಿಂದೂ ಸಂಪ್ರದಾಯದ ಹೊಸ ವರ್ಷದ ಆರಂಭದ ದಿನ. ಯುಗಾದಿ ಅಂದರೆ ಯುಗದ ಆರಂಭ ಕಾಲ. ಬ್ರಹ್ಮ ತನ್ನ ಸೃಷ್ಟಿಯನ್ನು ಪ್ರಾರಂಭಿಸಿದ ದಿನ. ಹಾಗೆ ಹಿಂದೂ ಪಂಚಾಂಗದ ಪ್ರಕಾರ ಶಾಲಿವಾಹನ ಮಹಾರಾಜರು ತಮ್ಮ ಶಕವರ್ಷವನ್ನು ಆರಂಭಿಸಿದ ಕಾಲ. ಅಲ್ಲಿಂದ ಇಲ್ಲಿವರೆಗೂ ಸಹ ನಾವು ಶಕವರ್ಷವನ್ನು ಅನುಸರಿಸ್ತಾ ಇರ್ತೀವಿ. ಆತ್ಮೀಯ ಪ್ರಜಾವಾಣಿ ವೀಕ್ಷಕರಿಗೆ ಇಂದಿನ ಗ್ರಹಗಳ ಸ್ಥಾನಮಾನವನ್ನು ತಿಳಿಸುವ ಉದ್ದೇಶದಿಂದ ಹೇಳ್ತಾ ಇದ್ದೇನೆ. ನಮ್ಮ ರಾಜ್ಯ ಅಥವಾ ಕೇಂದ್ರದಲ್ಲಿ ಯಾವ ರೀತಿ ಒಂದು ಕ್ಯಾಬಿನೆಟ್ ಇರುತ್ತೋ ಆ ರೀತಿ ಗ್ರಹಗಳಲ್ಲೂ ಇರುತ್ತೆ. ಅವುಗಳ ಬಗ್ಗೆ ಸೂಕ್ಷ್ಮ ಪರಿಚಯ ಮಾಡಿಕೊಳ್ಳೋಣ. ಮೊದಲಿಗೆ ರಾಜ ಯಾರು ಅಂತ ತಿಳ್ಕೊಳ್ಳೋಣ. ರಾಜ ಗುರು, ಮಂತ್ರಿ ಕುಜ, ಸೇನಾಧಿಪತಿ ಚಂದ್ರ, ಸಸ್ಯಾಧಿಪತಿ ಶುಕ್ರ, ಧಾನ್ಯಾಧಿಪತಿ ಬುಧ, ಅರ್ಘ್ಯಾಧಿಪತಿ ಚಂದ್ರ, ಮೇಘಾಧಿಪತಿ ಚಂದ್ರ, ರಸಾಧಿಪತಿ ರವಿ, ನೀರಸಾಧಿಪತಿ ಗುರು. ಇದು ಒಂದು ಕ್ಯಾಬಿನೆಟ್ ರೀತಿ ಇರುತ್ತೆ. ನಾವು ಏನು ನಮ್ಮ ಈ ಕೇಂದ್ರ ಅಥವಾ ರಾಜ್ಯಗಳಲ್ಲಿ ನೋಡ್ತೀವಿ ಆ ರೀತಿ ಇರುತ್ತೆ. ಅಂದರೆ ಕ್ಯಾಬಿನೆಟ್ ದರ್ಜೆ ಮಂತ್ರಿಗಳು. ಇಲ್ಲಿ ಉಪನಾಯಕರು ಅಂತ ನಾವು ತಿಳಿಸ್ತೇವೆ. ಉಪನಾಯಕರುಗಳಂದ್ರೆ ಏನು ಅಂದರೆ ಸ್ಟೇಟ್ ಮಿನಿಸ್ಟರ್ಸ್ ಅಂತ ನಾವು ಏನು ಹೇಳ್ತೀವಿ ಆ ಥರ. ಉಪನಾಯಕರುಗಳಲ್ಲಿ ರವಿ ಮಹಿಷಾಧಿಪ, ಮಾಂಗಲ್ಯಾಧಿಪ, ಅಂದರೆ ಈ ಪಶುಗಳ ಸಂರಕ್ಷಣೆ ಮಾಡೋನು, ಮಾಂಗಲ್ಯ ಸ್ಥಾನವನ್ನು ಕಾಪಾಡೋನು. ಚಂದ್ರ ಯುದ್ಧಾಧಿಪ, ವ್ಯಾಪಾರಾಧಿಪ, ಧನಾಧಿಪ, ರತ್ನಾಧಿಪ, ತೃಣಾಧಿಪ, ಛಾಗಾಧಿಪ. ಅಂದರೆ ಯುದ್ಧ, ವ್ಯಾಪಾರ, ಧನ, ರತ್ನ, ತೃಣ ಅಂದರೆ ಬೆಳೆಗಳು, ಇವುಗಳಿಗೆಲ್ಲ ಚಂದ್ರ ಅಧಿಪತಿಯಾಗಿರ್ತಾನೆ. ಕುಜ ಅಪರಸಸ್ಯಾಧಿಪ, ಆಜ್ಞಾಧಿಪ, ಸರ್ಪಾಧಿಪ, ಸ್ತ್ರೀಣಾಮಧಿಪ, ಗಜಾಧಿಪ. ಅಂದರೆ ಸ್ತ್ರೀಯರ, ಗಜಪಡೆಗಳ, ಸಸ್ಯಗಳ ಆಜ್ಞೆಗಳನ್ನು ಮಾಡುವ, ಆಜ್ಞೆ ಪಾಲಿಸುವಂತೆ ಮಾಡುವ, ಹಾಗೆ ಸರ್ಪಗಳ ಅಧಿಪತಿಯಾಗಿರ್ತಾನೆ. ಬುಧ ಪಶ್ಚಾಧಾನ್ಯಾಧಿಪ, ಬುಧ ಪಶ್ಚಾಧಾನ್ಯಾಧಿಪ, ಮೃಗಾಧಿಪ, ವೃಷಭಾಧಿಪ, ಗವಾಧಿಪ. ಅಂದರೆ ಪಶ್ಚಾಧಾನ್ಯಾಧಿಪ ಅಂದರೆ ನಮ್ಮ ಸಾಂಪ್ರದಾಯಿಕ ಬೆಳೆ ಇಲ್ಲದೆ ಬೇರೆ ಬೆಳೆಗಳು ಬರುತ್ತವಲ್ಲ ಅವುಗಳಿಗೆ. ಮೃಗಾಧಿಪ ಅಂದರೆ ಎಲ್ಲ ರೀತಿಯ ಪಶು ಪಕ್ಷಿಗಳಿಗೆ ಇವನೇ ಅಧಿಪತಿ. ವೃಷಭಾಧಿಪ ಎತ್ತುಗಳಿಗೆ, ಹಸುಗಳಿಗೆ ಇವನೇ ಅಧಿಪತಿ. ಗುರು ಛಾತ್ರಾಧಿಪ, ನರಾಧಿಪ, ಅಶ್ವಾಧಿಪ, ಖರಾಧಿಪ. ಅಂದರೆ ವಿದ್ಯಾರ್ಥಿಗಳನ್ನು ರೆಪ್ರೆಸೆಂಟ್ ಮಾಡ್ತಾನೆ. ಮನುಷ್ಯರನ್ನು, ನರಮಂಡಲಗಳನ್ನು, ಅಶ್ವಗಳನ್ನು ಗುರು ನೋಡ್ತಾನೆ. ಶುಕ್ರ ಪೂರ್ವ ಸಸ್ಯಾಧಿಪ, ಅಗ್ರಧಾನ್ಯಾಧಿಪ, ಕೋಶಾಧಿಪ, ಉಷ್ಟ್ರಾಧಿಪ. ಅಂದರೆ ಪೂರ್ವ ಸಸ್ಯ ಅಂದರೆ ನಮ್ಮ ನೈಸರ್ಗಿಕ ಬೆಳೆಗಳು, ನಾವೇನು ಬೆಳೆಸ್ತೀವಿ ಅದು. ಅಗ್ರಧಾನ್ಯಾಧಿಪ ಅಂದರೆ ಹೆಚ್ಚು ಏನು ಬಳಸ್ತೀವಲ್ಲ ಆಯಾ ಕ್ಷೇತ್ರಗಳಲ್ಲಿ ಆ ಧಾನ್ಯಗಳು. ಕೋಶಾಧಿಪ ಅಂದರೆ ಫೈನಾನ್ಸ್ ಕಂಟ್ರೋಲರ್. ಈ ರೀತಿ ಇರುತ್ತೆ. ಶನಿ ವ್ಯವಹಾರಾಧಿಪ, ವಸ್ತ್ರಾಧಿಪ. ಅಂದರೆ ವ್ಯವಹಾರಗಳಿಗೆ ಶನಿ ಇವನೇ ಹೆಚ್ಚು ಗಮನ ಕೊಡ್ತಾನೆ. ವಸ್ತ್ರ ಸಂಹಿತೆ ಬಗ್ಗೆ ಗಮನ ಹರಿಯುತ್ತೆ. ಇವಿಷ್ಟು ಸಹ ಇಂದಿನ ಗ್ರಹಗಳ ಮಂತ್ರಿಮಂಡಲಗಳ ಬಗ್ಗೆ ಸೂಕ್ಷ್ಮ ಪರಿಚಯವನ್ನು ಮಾಡಿಕೊಟ್ಟಿದ್ದೆ. ಹಾಗೆ ಈ ಹೊಸ ವರ್ಷ ಅನ್ನೋದಕ್ಕೆ ಏನು ನಿದರ್ಶನ ಅಂದರೆ ನೋಡಿ, ನಾವು ಇವತ್ತು ಆಂಗ್ಲ ಭಾಷೆಯ ಹೊಸ ವರ್ಷನ ಎಷ್ಟೋ ಜನ ಆಚರಿಸ್ತೀವಿ. ಆವಾಗ ನಿಮಗೆ ಪ್ರಕೃತಿ ಕೂಡ ನಿಮ್ಮ ಸಹಕಾರ ನೀಡಲ್ಲ. ಎಲ್ಲ ಮರ ಎಲೆ ಎಲ್ಲ ಉದುರಿ ಪ್ರಕೃತಿ ವಿಕಾರವಾಗಿರುತ್ತೆ. ಯುಗಾದಿ ದಿನ ನೋಡಿ, ನಿಮಗೆಲ್ಲ ಮರಗಳು ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಾ ಎಲ್ಲ ಚಿಗುರಾದ ಎಲೆಗಳಿಂದಿರುತ್ತೆ. ಅಂದರೆ ಪ್ರಕೃತಿ ಸಹ ತನ್ನ ಹೊಸತನವನ್ನು ಇಲ್ಲಿಂದ ಪ್ರಾರಂಭಿಸುತ್ತೆ ಅಂತ ನಾವು ನಿದರ್ಶನವಾಗಿ ತಗೋಬಹುದು. ಇಂಥ ಯುಗಾದಿ ಜೊತೆ, ಪ್ರಕೃತಿ ಜೊತೆ ನಾವು ಕೂಡಿಕೊಂಡು ಬಾಳಬೇಕು ಅನ್ನೋದೇ ಯುಗಾದಿಯ ಮೂಲ ಉದ್ದೇಶ. ಹೀಗಾಗಿ
ಈ ಯುಗಾದಿ ನಿಮಗೆ ಒಳಿತನ್ನು ತರಲಿ ಅಂತ ಹೇಳ್ತಾ ಈ ಸಂವತ್ಸರ ಹೇಗಿರುತ್ತೆ ಅಂತ ಒಂದು ನಿದರ್ಶನವನ್ನು ಪಡ್ಕೊಳ್ಳೋಣ. ಸಂವತ್ಸರದಲ್ಲಿ ಮಳೆ ಚೆನ್ನಾಗಿ ಸುರಿಯುತ್ತೆ. ಎರಡನೇದು ಭೂಮಿ ಪೈರಿಂದ ಕಂಗೊಳಿಸುತ್ತೆ. ನಾಲ್ಕನೇದು ಕಳ್ಳಕಾಕರ ಪೀಡೆ ಹೆಚ್ಚಾಗೋ ಸಂದರ್ಭ ಇದೆ. ಯುದ್ಧ ಪೀಡೆ ಮಾತ್ರ ಸ್ವಲ್ಪ ಜಾಸ್ತಿ ಆಗೋ ಸಂದರ್ಭ ಇದೆ. ರಾಜರುಗಳ ಅಪನಂಬಿಕೆ ಅಂದರೆ ರಾಜ ಅಂದರೆ ಯಾರು ಗೌರ್ಮೆಂಟ್ ನಡೆಸ್ತಾ ಇರ್ತಾರಲ್ಲ ಅವರಲ್ಲಿ ಪರಸ್ಪರ ಅಪನಂಬಿಕೆ ಹೆಚ್ಚಾಗುತ್ತೆ. ಪ್ರಕೃತಿ ವಿಕೋಪಗಳೂ ಸಹ ಹೆಚ್ಚಾಗುತ್ತೆ. ಈ ವಿಕೋಪಕ್ಕೆ ಕಾರಣ ಮನುಷ್ಯನೇ ಆಗಿರ್ತಾನೆ. ಅಗ್ನಿಬಾಧೆಗಳು, ಗಾಳಿಯಿಂದ ತೊಂದರೆಗಳು ಇವೆಲ್ಲ ಸಂದರ್ಭ ಇರುತ್ತೆ. ಹಾಗಾಗಿ ಈ ಯುಗಾದಿ ಒಂದು ರೀತಿ ಮಿಶ್ರ ಫಲವನ್ನು ಕೊಡುತ್ತೆ ಅಂತ ಹೇಳಬಹುದು.